ಹಲೋ ಎವ್ರಿ ಒನ್, ವೆಲ್ಕಮ್ ಟು ಅನದರ್ ವ್ಲಾಗ್. ಕೂಲ್ ಆ್ಯಂಡ್ ಹೀಟ್ ರೆಫ್ರಿಜರೇಷನ್ ಹಾಸ್ಪಿಟಲ್. ನಾವು ಇವತ್ತು ಕೂಲಿಗೆ ಹೋಗಿದ್ವಿ. ಎದಕ್ಕಂದರೆ ಒಂದು ಎ ಸಿ ಸರ್ವಿಸ್ ಇತ್ತು. ಇದು 1 ಟನ್ಗಿಂತ ಸಣ್ಣದು ಎ ಸಿ ಇದು ಕೆಪಾಸಿಟಿ. ಸರ್ವಿಸ್ಗೋಸ್ಕರ ಕರೆದಿದ್ರು, ಕಾಂಟ್ಯಾಕ್ಟ್ ಮಾಡಿದರು. ನಾವು ವಿಸಿಟ್ ಕೊಟ್ಟು ಸೈಟು ಫಸ್ಟ್ ಇಂಡೋರ್ ಜಾಕೆಟ್ ಹಾಕಿ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇದೇನು ಅಷ್ಟೇನೋ ಡಸ್ಟ್ ಇದ್ದಿಲ್ಲ, ನಾರ್ಮಲ್ ಡಸ್ಟ್ ಇತ್ತು. ಎ ಸಿ ಸರ್ವಿಸ್ ಎದಕ್ಕೆ ಮಾಡಿಸ್ಬೇಕಂತೇಳಿ ಕೆಲವು ಮಂದಿ ಯೋಚನೆ ಮಾಡ್ತಾರೆ. ಎದಕ್ಕೆ ಮಾಡಿಸ್ಬೇಕಂದ್ರೆ ಕೂಲಿಂಗ್ ಎಫಿಷಿಯನ್ಸಿ ಚೆನ್ನಾಗಿ ಬರೋಕ್ಕೋಸ್ಕರ ಮತ್ತು ಎ ಸಿ ಲೈಫ್ ಬರೋಕ್ಕೋಸ್ಕರ ಸರ್ವಿಸ್ ಮಾಡೋದು ಇಂಪಾರ್ಟೆಂಟ್. ಸರ್ವಿಸ್ ಮಾಡಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಯೂನಿಟ್ ಕೂಲಿಂಗ್, ಮೇನ್ ರೀಸನ್ ಕೂಲಿಂಗ್ ಕೂಡ ಬರೋಲ್ಲ, ಕೂಲಿಂಗ್ ಕಮ್ಮಿ ಬರುತ್ತೆ. ಮೇನ್ ಮತ್ತೇನಂದರೆ ಕಂಪ್ರೆಸರ್ ಹೀಟಾಗಿ ಟ್ರಿಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಕಂಡೆನ್ಸರ್ ಹೀಟ್ ಆಗುತ್ತೆ. ಕಂಡೆನ್ಸರ್ ಜಾಸ್ತಿ ಹೀಟ್ ಆದರೆ ಕಾಪರ್ ಪೈಪ್ ಬ್ಲಾಸ್ಟ್ ಆಗೋ ಚಾನ್ಸ್ ಕೂಡ ಇರುತ್ತೆ. ಅದಕ್ಕೆ ಫುಲ್ ಇಂಪಾರ್ಟೆಂಟ್ ಎ ಸಿ ಸರ್ವಿಸ್ ಮಾಡೋದು. ಈಗ ಕೆಲವೊಂದು ಕಡೆ ನಾರ್ತ್ ಸೈಡ್ ಎಲ್ಲ ಎ ಸಿ ಬ್ಲಾಸ್ಟ್ ಅಂತೇಳಿ ಇದು ನ್ಯೂಸ್ ಬರ್ತಿದ್ದಾವೆ. ಯಾಕಂದರೆ ಮೇನ್ ರೀಸನ್ ಇದೆ, ಸರ್ವಿಸ್ ಮಾಡಿಸಲ್ಲ ಕಸ್ಟಮರ್. ಮೇನ್ ಸರ್ವಿಸ್ ಮಾಡಿಸ್ಬೇಕು, ವರ್ಷದಲ್ಲಿ 2 ಸರಿ ಸರ್ವಿಸ್ ಮಾಡಿಸ್ಬೇಕು. ಸ್ಕ್ರೀನಲ್ಲಿ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.